ನಕ್ಷತ್ರದ ಬಗ್ಗೆ ಮಾತಾಡೋದಾದ್ರೆ ಒಟ್ಟಾರೆಯಾಗಿ ಯಾಕೆ ಈ ನಕ್ಷತ್ರದ ಬಗ್ಗೆ ಜಸ್ಟ್ ಒಂದು ನೆಗೆಟಿವ್ ಆಗಿದೆ, ಇದು ನಿಜಾನಾ? ಪ್ರಕೃತಿಯ ಶಕ್ತಿ ಯಾವ ಥರ ಬಂದು ಅವರಿಗೆ ಸೇರಿಕೊಂಡಿದೆ, ತನ್ನ ಆರೋಗ್ಯದ ಮೇಲೆ, ತನ್ನ ಒಂದು ದೇಹದ ಶಕ್ತಿಯ ಮೇಲೆ ಬಹಳಷ್ಟು ಒಂದು ನಂಬಿಕೆ ಇರೋದ್ರಿಂದ ದೇವರ ನಂಬಿಕೆ ಇಲ್ಲ. ನನ್ನ ಒಳಗಡೆ ಏನಿದೆ, ನನ್ನ ಫಿಸಿಕಲ್ ಎನರ್ಜಿ ಎಷ್ಟು ಮಟ್ಟಿಗಿದೆ, ಎಷ್ಟು ಕಾಲ ನಾನು ಈ ಎನರ್ಜಿ ಸಮೇತ ಚೆನ್ನಾಗಿರ್ತೀನಿ, ನನ್ನ ಒಳಗಡೆ ಇರುವ ಶಕ್ತಿಗಳೆಲ್ಲ ಏನೇನೆಲ್ಲ ಸಾಫ್ಟ್ವೇರ್ ಇದೆ, ಒಳ್ಳೆ ಒಂದು ಗೋಚಾರ ಬಲ ಬಂದಾಗ ಪ್ರಯತ್ನಗಳನ್ನು ಇನ್ನು ಸ್ವಲ್ಪ ಸೀರಿಯಸ್ ಆಗಿ ಹಾಕಿದ್ರೆ ಇನ್ನು ಹೆಚ್ಚಿಗೆ ಫಲವನ್ನು ಪಡೆಯುತ್ತೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಮದುವೆ ಜಾತಕದ ಸಮಸ್ಯೆ ಅಥವಾ ಮದುವೆ ಆಗೋದು ಕಷ್ಟ, ಹೀಗೆ ಏನೇನೋ ವಿಚಾರಗಳು. ಇನ್ನು ಮೂಲ ನಕ್ಷತ್ರದ ಬಗ್ಗೆ ಮಾತಾಡೋದಾದರೆ ಒಟ್ಟಾರೆಯಾಗಿ ಯಾಕೆ ಈ ನಕ್ಷತ್ರದ ಬಗ್ಗೆ ಜಸ್ಟ್ ಒಂದು ನೆಗೆಟಿವ್ ಆಗಿದೆ, ಇದು ನಿಜಾನಾ ಅಂತ ಫಸ್ಟ್ ಪ್ರಶ್ನೆ. ಮೂಲ ನಕ್ಷತ್ರಕ್ಕೆ ಅಧಿಪತಿ ಕೇತು. ಅದಕ್ಕೆ ಕೇತು ಪಿತ್ತ ನಾಡಿಯನ್ನು ಹೆಚ್ಚಿಸುವ ಗ್ರಹ. ಓಕೆ, ಉಷ್ಣ ಅಥವಾ ತೀಕ್ಷ್ಣ ಅಥವಾ ಅಗ್ನಿ ಅಂತ. ಸೊ ಕೇತು ಅಗ್ನಿ, ಆ ರಾಶಿ ಕ್ಷೇತ್ರ ಇದೆಯಲ್ಲ ಅದು ಅಗ್ನಿ ಕ್ಷೇತ್ರ. ಈಗ ಡಬಲ್ ಫೈರ್ ಆಯ್ತಲ್ಲ ಮೂಲ ನಕ್ಷತ್ರದವರಿಗೆ. ಅದಕ್ಕೆ ಹೇಳ್ತಾರೆ ಫೈರ್ ಜಾಸ್ತಿ ಆದರೆ ಏನಾಗುತ್ತೆ, ಕೋಪ ಹೆಚ್ಚು ಅಂತ, ಕೋಪ ಮೂಗು ಮೇಲೆ ನಿಂತಿರುತ್ತೆ ಅಂತ. ಮೂಲ ನಕ್ಷತ್ರ ಧನುಸು ರಾಶಿ, ಧನುಸು ರಾಶಿ ಅಗ್ನಿ, ನಕ್ಷತ್ರನ ಅಗ್ನಿ. ಅವರಿಗೆ ಫಿಸಿಕಲ್ ಎನರ್ಜಿ ತುಂಬ ಇರುತ್ತೆ. ಫಿಸಿಕಲ್ ಎನರ್ಜಿ ಬಗ್ಗೆ ಮಾತಾಡ್ಬೇಕಂದ್ರೆ ಊಟ ಮಾಡದೇ ಇದ್ರೂ ತುಂಬ ಶಕ್ತಿ. ಕೆಲವು ಮಕ್ಕಳು ನೋಡಿ ಊಟನೇ ಮಾಡಲ್ಲ, ಆಡ್ತಾನೆ ಇರ್ತಾನೆ ಅಂತ ಹೇಳ್ತಾರೆ, ಓಡ್ತಾನೆ ಇದ್ದಾನೆ ಅಂತಾರೆ. ಇಲ್ಲಿಂದ ಅಲ್ಲಿ ಜಂಪ್ ಮಾಡ್ತಾರೆ, ಸ್ಪೋರ್ಟ್ಸ್ ಆಡ್ತಾರೆ, ಫುಲ್ಲು 2-3 ಅವರ್ ಆಟ ಆಡ್ಕೊಂಡು ಬಂದು ಮನೆಯಲ್ಲೂ ನಿದ್ದೆ ಮಾಡಲ್ಲ, ಸುಸ್ತು ಆಗಲ್ಲ. ಕೆಲವು ಮಕ್ಕಳು ನೋಡಿರ್ತೀರಾ, ಹೈಪರ್ ಆಕ್ಟಿವ್ ಇರ್ತಾರೆ. ಅದಕ್ಕೆ ಡಾಕ್ಟರ್ ಹೆಸರಿಡ್ತಾರೇನು, ಹೈಪರ್ ಆಕ್ಟಿವ್ ಅಂತ ಹೆಸರಿಡ್ತಾರೆ. ಹೈಪರ್ ಆಕ್ಟಿವ್ ಯಾವ ನಕ್ಷತ್ರ? ಮೂಲ ನಕ್ಷತ್ರ. ನಾವೇನು ತಿಳ್ಕೋಬೇಕು, ADHD ಈ ಪ್ರಾಬ್ಲಮ್ಸ್ ಎಲ್ಲ ಇದೆಯಲ್ಲ, ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವ ಮಗುವಿಗೆ ದೇಹದ ಶಕ್ತಿ ಅತಿಯಾಗಿರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವರನ್ನು ಇವರು ADHD ಅಂತ ಹೇಳೋಕ್ಕಿಂತ ಅದಕ್ಕಿಂತ ಮೊದಲು ಸೊ ಅವರು ಪ್ರಕೃತಿಯ ತತ್ವ ಪ್ರಿಡಿಸ್ಪೊಸಿಷನ್ ಅಂತ ನಾವು ಹೇಳ್ತೀವಿ. ಹುಟ್ಟಿರುವ ಸಮಯದಲ್ಲಿ ಪ್ರಕೃತಿಯ ಶಕ್ತಿ ಯಾವ ಥರ ಬಂದು ಅವರಿಗೆ ಸೇರಿಕೊಂಡಿದೆ ಅಂದರೆ, ಡಬಲ್ ಅಗ್ನಿ ಬಂದು ಸೇರಿಕೊಂಡಿರೋದ್ರಿಂದ ಅವ್ರಿಗೆ ಬ್ಲಡ್ಡು ಎಕ್ಸ್ಟ್ರಾ ಬಿಸಿ ಇರುತ್ತೆ. ಆಮೇಲೆ ಅವರು ಮಸ್ಕ್ಯುಲರ್ ಆಗಿರ್ತಾರೆ. ಅವರು ಸೊಂಟೆ ಭಾಗ ತುಂಬ ಪವರ್ಫುಲ್ ಆಗಿರುತ್ತೆ, ಓಡೋಕ್ಕೆ ಪವರ್ಫುಲ್ ಆಗಿರುತ್ತೆ. ಆಮೇಲೆ ಅವರು ಭುಜ ಅಗಲವಾಗಿರುತ್ತೆ, ಮುಖ ನೋಡೋಕ್ಕೆ ಚೆನ್ನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ, ಕಾಂತಿ ಇರುತ್ತೆ ಅವ್ರ ಮುಖದಲ್ಲಿ. ಫಿಸಿಕಲಿ ತುಂಬ ಚೆನ್ನಾಗಿರ್ತಾರೆ ನೋಡೋಕ್ಕೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ವಿಶೇಷವಾದ ಒಂದು ಗುಣ, ತುಂಬ ಪಾಸಿಟಿವ್ ಪೀಪಲ್. ಹೇಗೆ ಗೊತ್ತಾ, ಒಳ್ಳೆಯ ಒಂದು ಫಾಲೋವರ್ಸ್, ಸೇವಕರು. ತನ್ನ ಸೆಲ್ಫಿಶ್ನೆಸ್ ಇಲ್ಲದೆ ಪರೋಪಕಾರಿಯಾಗಿ ಕೆಲಸ ಮಾಡೋದರಲ್ಲಿ ಮೂಲ ನಕ್ಷತ್ರ ನಂಬರ್ 1. ಇವು ರಾತ್ರಿ 12 ಗಂಟೆಗೆ ಅವರಿಗೆ ಒಂದು ಕಾಲ್ ಮಾಡಿ, ಈ ಥರ ಡಿಯರ್ ಬ್ರೋ ಐ ಹ್ಯಾವ್ ಸಮ್ ಪ್ರಾಬ್ಲಮ್ ಹೇಳಿ, ನನಗೆ ಗುರು ನನಗೆ ಸ್ವಲ್ಪ ತೊಂದರೆ ಆಗ್ಬಿಟ್ಟಿದೆ ಬರೋ ಅಂದರೆ ಮೂಲ ನಕ್ಷತ್ರದವ್ರು ಮಾತ್ರ ಬರ್ತಾರೆ. ಬೇರೆ ಯಾರು ಯೋಚನೆ ಮಾಡ್ತಾರೆ, ನಿದ್ದೆ ಮಾಡ್ತಾ ಇದ್ದೀನಿ, ಬರೋಕ್ಕಾಗಲ್ಲ, ಕೈ ಕಾಲು ಸ್ವಲ್ಪ ಟೈರ್ಡ್ ಆಗಿದೆ, ಏನೇನೋ ಹೇಳ್ತಾರೆ. ಈ ಮೂಲ ನಕ್ಷತ್ರದವರು ಹೇಗೆ ಮಲಗಿರ್ತಾರ ಹಂಗೆ ಎದ್ದು ಬರ್ತಾರೆ, ಕೂಡಲೇ ಬರ್ತಾರೆ. ಸೊ ಅಷ್ಟು ಸೆಲ್ಫ್ಲೆಸ್ನೆಸ್, ಸ್ವಕಾರ್ಯದ ಮೇಲೆ ಅಷ್ಟು ಗಮನ ಇಲ್ಲ ಅವ್ರಿಗೆ. ಮನೆ ಬಿಟ್ಟು ಆಚೆ ಅವರನ್ನು ಕೊಂಡಾಡ್ತಾರೆ. ತುಂಬ ಫ್ರೆಂಡ್ಸು, ಎಲ್ಲಿ ಹೋದ್ರು ಫ್ರೆಂಡ್ಸ್, ಎಸ್ಪೆಷಲಿ ಆಪೋಸಿಟ್ ಜೆಂಡರ್ ಫ್ರೆಂಡ್ಸ್ ಜಾಸ್ತಿ ಅಲ್ವಾ. ಮತ್ತು ಎಲ್ಲರಿಗೂ ಹೆಲ್ಪ್ ಮಾಡೋರು, ಎಲ್ಲಿ ಹೋದ್ರು ತಾನು ಒಬ್ಬ ಲೀಡರ್ ಅನ್ನುವ ಒಂದು ಮನಸ್ಸಿನಲ್ಲಿ ನಾನು ಎಲ್ಲವನ್ನು ಮಾಡಬಲ್ಲೆ, ನನಗೆ ಶಕ್ತಿ ಇದೆ. ಯಾಕಂದರೆ ಅವರ ಫಿಸಿಕಲ್ ಎನರ್ಜಿ ಮೇಲೆ ಅವರಿಗೆ ನಂಬಿಕೆ ಹೆಚ್ಚು. ಹಾಗಾಗಿ ಅವರೆಲ್ಲರಿಗೂ ಓಡಿ ಓಡಿ ಉಪಹಾರ ಮಾಡೋದು,
ಈ ಥರ ಅವರು ಹೆಲ್ಪಿಂಗ್ ನೇಚರು ತುಂಬ ಬೆಳೆಸ್ಕೊಳ್ಳೋರು, ಫ್ರೆಂಡ್ಲಿ ಆಗಿರೋರು, ಸ್ವಲ್ಪ ಹಾಸ್ಯ, ಇನ್ನೊಂದು ಸೀರಿಯಸ್ಗೆ ಸೀರಿಯಸ್ಸು, ಇನ್ನೊಂದು ಅವರು ಎಲ್ಲರ ಕೆಲಸವನ್ನು ಮಾಡಿಕೊಂಡು ತನ್ನ ಕೆಲಸವನ್ನು ಮಾಡೋಕ್ಕೆ ಬಿಟ್ಬಿಡ್ತಾರೆ. ಆಯಿತಾ? ಇನ್ನೊಂದು ಇವರೆಲ್ಲ ಒಳ್ಳೆ ಸೋಲ್ಜರ್ಸು, ಮಿಲಿಟ್ರಿ, ಆರ್ಮಿ, ನೇವಿ ಮತ್ತು ಎಕ್ಸಿಕ್ಯೂಟಿವ್ ಜಾಬ್ ಮಾಡತಕ್ಕಂತಹ ಒಳ್ಳೆ ಒಂದು ವ್ಯಕ್ತಿಗಳಾಗಿ ಬೆಳೀತಾರೆ. ಆದರೆ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ತುಲಾ ನಕ್ಷತ್ರದವರು ತನ್ನ ಆರೋಗ್ಯದ ಮೇಲೆ, ತನ್ನ ಒಂದು ದೇಹದ ಶಕ್ತಿಯ ಮೇಲೆ ಭಾಳಷ್ಟು ಒಂದು ನಂಬಿಕೆ ಇರೋದರಿಂದ ದೇವರ ನಂಬಿಕೆ ಇಲ್ಲ. ಯಾರೋ ಒಬ್ಬರು ಹೇಳ್ತಾರೆ, ನಾನು ಮೂಲ ನಕ್ಷತ್ರ, ನಾನು ನಂಬ್ತೀನಿ ದೇವರನ್ನು. ಯಾರೋ ಒಬ್ಬರಿಬ್ಬರು ಹೇಳ್ಬೋದು, ಅತಿ ವಿರಳ. ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ದೇ ವಾಂಟ್ ಲಾಜಿಕ್ಸ್. ಆ ಲಾಜಿಕ್ಸ್ ಅವ್ರಿಗೆ ಗೊತ್ತಿರೋದಾಗಿರಬೇಕು, ಇಲ್ಲಾಂದರೆ ಅದು ನಂಬಲ್ಲ. ಸಪೋಸ್ ಅವ್ರಿಗೆ ಅದು ಗೊತ್ತಿಲ್ಲ ಅಂದರೆ, ನಿಮಗೆ ಗೊತ್ತಿದ್ದರೆ ನೀವು ಹೇಳಿದ್ರು ಕೇಳಲ್ಲ. ಒಂದು ಅವ್ರಿಗೆ ಸ್ವಂತ ಶಕ್ತಿ ಅತಿ ಹೆಚ್ಚಾಗಿರೋದ್ರಿಂದ ಬೇರೆಯವ್ರ ಮಾತು ಕೇಳೋದಿಲ್ಲ. ಫ್ರೆಂಡ್ಸ್ಗಳ ಅವ್ರುಗಳ ಮಾತು ಕೇಳ್ತಾರೆ. ಮನೆಯಲ್ಲಿ ತಾಯಿ ತಂದೆ ಆಗಲಿ ಎಲ್ಲಾದರೂ ದೊಡ್ಡವರು ಹೇಳಿದ್ದನ್ನು ಕೇಳಿಸ್ಕೊಂಡು ನಡ್ಕೊಂಡು ಹೋಗಬೇಕು ಅನ್ನೋದು ಒಬಿಡಿಯನ್ಸಿ ಮನೆ ಒಳಗಡೆ ಮಾತ್ರ ಇರಲ್ಲ. ಸೊ ಇವರು ಫ್ರೆಂಡ್ಸ್ಗಳು ಏನು ಹೇಳಿದ್ರು ಕೇಳ್ತಾರೆ. ಅದು ಒಂದು ಅಟ್ಯಾಚ್ಮೆಂಟು, ಒಂದು ಪ್ರೀತಿ ಬೆಳೆದು ಬಿಡುತ್ತದೆ. ಸೊ ಜ್ಞಾನ ಅನ್ನುವ ಒಂದು ವಿಚಾರವನ್ನು ಮೂಲ ನಕ್ಷತ್ರದವರು ಯಾವಾಗ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೋ, ಇದು ಒಂದು ಸೆಲ್ಫ್ ಅವೇರ್ನೆಸ್ ಆಗಿ ತಗೊಳ್ಳಿ, ಒಂದು ಟಿಪ್ಸ್ ಆಗಿ ತಗೋಬೋದು. ಮೂಲ ನಕ್ಷತ್ರದವರು ತನ್ನ ಬಗ್ಗೆ, ತನ್ನ ಒಳಗಡೆ ಏನಿದೆ ಅನ್ನೋದು ಗೊತ್ತಾಗಬೇಕು, ಪ್ರತಿಯೊಬ್ಬರು ಗೊತ್ತಾಗಬೇಕು. ಜ್ಯೋತಿಷ್ಯ ಅನ್ನೋದು ಸೆಲ್ಫ್ ಅವೇರ್ನೆಸ್ ಅನ್ನು ಕೊಡುವಂತಹ ಒಂದು ಒಳ್ಳೆ ಸೈನ್ಸು. ನನ್ನ ಒಳಗಡೆ ಏನಿದೆ, ನನ್ನ ಫಿಸಿಕಲ್ ಎನರ್ಜಿ ಎಷ್ಟು ಮಟ್ಟಿಗಿದೆ, ಎಷ್ಟು ಕಾಲ ನಾನು ಈ ಎನರ್ಜಿ ಸಮೇತ ಚೆನ್ನಾಗಿರ್ತೀನಿ, ನನ್ನ ಒಳಗಡೆ ಇರುವ ಶಕ್ತಿಗಳೆಲ್ಲ ಏನೇನೆಲ್ಲ ಸಾಫ್ಟ್ವೇರ್ ಇದೆ. ಕೆಲವ್ರಿಗೆ ಗೊತ್ತೇ ಆಗಲ್ಲ, 30 ವಯಸ್ಸು ಮೇಲೆ ಚೆನ್ನಾಗಿ ಅವರು ಡೆವಲಪ್ ಆಗ್ತಾರೆ. ಸೊ ನಮಗೆ ಅವೇರ್ನೆಸ್ ಅದು ಬಂದರೆ, ನಾನು ಇದನ್ನು ಮಾಡಿದ್ರೆ ಇಂಥ ತೊಂದರೆಗಳಿಂದ ತಪ್ಪಿಸಿಕೊಳ್ಳಬಹುದು, ಇಂಥ ಎನರ್ಜಿ ನನ್ನಲ್ಲಿ ಇದೆ, ನಾನು ಈ ಫೀಲ್ಡಲ್ಲಿ ನಾನು ಹೋಗ್ಬೋದು ಅನ್ನೋ ಒಂದು ಸೆಲ್ಫ್ ಅವೇರ್ನೆಸ್ ಇದ್ಬಿಟ್ರೆ, ಒಳ್ಳೆ ಸಮಯ ಬಂದಾಗ, ಒಳ್ಳೆ ದಶೆ ಆಗಲಿ, ಒಳ್ಳೆ ಒಂದು ಗೋಚಾರ ಬಲ ಬಂದಾಗ ಏನಾಗುತ್ತೆ, ಅವರು ಪ್ರಯತ್ನಗಳನ್ನು ಇನ್ನು ಸ್ವಲ್ಪ ಸೀರಿಯಸ್ ಆಗಿ ಹಾಕಿದ್ರೆ ಇನ್ನು ಹೆಚ್ಚಿಗೆ ಫಲವನ್ನು ಪಡೆಯಬಹುದು. ಆದ್ರೆ ಗುರುಜಿ, ನಾವು ಒಟ್ಟಾರೆ ಆಗ್ಲೇ ಹೇಳ್ದಾಗೆ ವೈಜ್ಞಾನಿಕ ಹಿನ್ನೆಲೆಯಲ್ಲೂ ತಿಳಿಸ್ಕೊಡ್ತಿದ್ದೀರಿ ಅಂತ. ಈ ಸೆಲ್ಫ್ ಅವೇರ್ನೆಸ್ ಅನ್ನೋ ಪದ ತುಂಬ ಹೊಸ್ತು ಜ್ಯೋತಿಷ ಶಾಸ್ತ್ರದಲ್ಲಿ ಅಂತ ಹೇಳಬಹುದು. ಈ ಒಂದು ಸ್ವಪ್ರಜ್ಞೆ ಹೆಚ್ಚಿಗೆ ಆದ ಹಾಗೇನೆ ಇರುವಂತಹ ಆಲ್ರೆಡಿ ಹೇಳಿರುವಂತಹ ಫಲಗಳಿರ್ಬೋದು, ಅದು ಕಡಿಮೆ ಆಗುತ್ತಾ, ಅಥವಾ ಜ್ಯೋತಿಷದ ಒಂದು ಭವಿಷ್ಯನೇ ಬದಲು ಮಾಡುವಂತಹ ಶಕ್ತಿ ಸೆಲ್ಫ್ ಅವೇರ್ನೆಸ್ಗಿದೆ ಅಂತ ನೀವು ಹೇಳ್ತೀರಾ ವೈಜ್ಞಾನಿಕ ಹಿನ್ನೆಲೆಯಲ್ಲಿ, ಅಥವಾ ಇಲ್ಲ ಅದರಿಂದ ಹೆಚ್ಚು ಕಡಿಮೆ ಆಗುತ್ತೆ ಫಲಗಳಲ್ಲಿ ಅಂತ ಹೇಳ್ತೀರಾ? ಖಂಡಿತವಾಗ್ಲಿ. ಈಗ ಫ್ರೀ ವಿಲ್ ಒಂದು ಬಗ್ಗೆ ನಾವು ಮಾತಾಡಿದ್ವಿ. ಈ ಫ್ರೀ ವಿಲ್ ಅನ್ನೋದಿದ್ರೆ ಇದು ಜ್ಯೋತಿಷ್ಯನ ಸಂಬಂಧ ಪಡೋದೇ ಇಲ್ಲ ಅಂತ ಹೇಳ್ತಾರೆ ಕೆಲವರು. ಅದನ್ನ ಬದಲು ಮಾಡುವಂತಹ ಶಕ್ತಿ ಫ್ರೀ ವಿಲ್ಗಿದೆ ಅಂತ ಕೂಡ ಕೆಲವರು ವಾದಿಸ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಈಗ ಫ್ರೀ ವಿಲ್ ಅದು ಕೂಡ ಅದರಲ್ಲಿ ಗೊತ್ತಾಗುತ್ತೆ ಇವರಿಗೆ, ಫ್ರೀ ವಿಲ್ಲು ಇದು ಇಲ್ಲೋ ಅಂತ. ಫ್ರೀ ವಿಲ್ ಬಗ್ಗೆ ಮಾತಾಡ್ಬೇಕಂದ್ರೆ ದೊಡ್ಡ ಸಬ್ಜೆಕ್ಟ್ ಅದು ನಾನು ಮಾತಾಡ್ತೀನಿ. ಯಾಕಂದ್ರೆ ಫ್ರೀ ವಿಲ್ಲು ಬರೀ ವಿಶ್ವಲ್ಲಿ ಮಾತ್ರ ಕೆಲಸ ಮಾಡಲ್ಲ. ಅದು ಹೇಗೆ ಫ್ರೀ ವಿಲ್ಲು ಅದು ಕೆಲಸ ಮಾಡೋದು ಮೈಂಡ್ ಬೇಸಲ್ಲಿ ಕೆಲಸ ಮಾಡುತ್ತೆ, ಇಂಟೆಲೆಕ್ಟ್ ಬೇಸಲ್ಲಿ ಕೆಲಸ ಮಾಡುತ್ತೆ, ಈಗೋ ಬೇಸಲ್ಲಿ ಕೆಲಸ ಮಾಡುತ್ತೆ, ಕಾನ್ಷಿಯಸ್ ಬೇಸಲ್ಲಿ ಕೆಲಸ ಮಾಡುತ್ತೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ 4 ಲೇಯರಲ್ಲೂ ಕೆಲಸ ಮಾಡುತ್ತೆ. ಅದು ಪ್ರತಿಯೊಂದು ಜೊತೆಯಲ್ಲೂ ಫ್ರೀ ವಿಲ್ ಹೋದಾಗ ಫಲ ಬೇರೆ ಥರ ಇರುತ್ತೆ. ಅದ್ರ ಬಗ್ಗೆ ತುಂಬ ಸಮಯ ಬೇಕು ಮಾತಾಡೋಣ. ಆಮೇಲೆ ಈ ಫ್ರೀ ವಿಲ್ಗೆ ಅದೃಷ್ಟ ಇದ್ರೇ ಆ ಫ್ರೀ ವಿಲ್ ಕೆಲಸ ಮಾಡೋದು, ಇಲ್ಲಾಂದರೆ ಫ್ರೀ ವಿಲ್ ಕೆಲಸ ಮಾಡಲ್ಲ. ಅದೃಷ್ಟ ಇದೆಯೇ ಇವರಿಗೆ, ಫ್ರೀ ವಿಲ್ ಇದೆಯೇ, ಅದೃಷ್ಟವೂ ಇದೆಯೇ ಅನ್ನೋದು ಮತ್ತೆ ಜ್ಯೋತಿಷ್ಯನೇ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ನಾನು ಎಲಾನ್ ಮಸ್ಕ್ ಹಾರೋಸ್ಕೋಪ್ ನೋಡಿದೆ. ನೋಡಿ, ಇವಾಗ ಎಲಾನ್ ಮಸ್ಕ್ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ ಅಲ್ವಾ. ನಾನು US ಅಲ್ಲಿ ಲಾಸ್ಟ್ ಮಂತಲ್ಲಿ ಟೆಸ್ಲಾ ಕಾರಲ್ಲಿ ಪ್ರಯಾಣ ಮಾಡಿದೆ. ಆಟೋ ಪೈಲಟ್ ಮೋಡಲ್ಲಿ ಹಾಕ್ಕೊಂಡು ಪ್ರಯಾಣ ಮಾಡಿದೆ. ಹೇಗಿತ್ತು ಅದರ ಅನುಭವ ಹೇಳೋದಾದ್ರೆ? ಸುಮ್ಮನೆ ನೀವು ಹಿಡ್ಕೋಬೇಕಷ್ಟೆ.
ಆಟೋ ಪೈಲಟ್ ಮೋಡ್ ಹಾಕೊಂಬಿಡಿ, ನೀವು ಮ್ಯಾಪಲ್ಲಿ ಇಂಥ ಜಾಗಕ್ಕೆ ಹೋಗಬೇಕು ಅಂತ ಹೇಳಿಬಿಡಿ. ಅಂಥ ಜಾಗಕ್ಕೆ ನಾವು ಹೋಗಿದ್ದು ನ್ಯೂ ಜೆರ್ಸಿನಲ್ಲಿ ಅತಿ ದೊಡ್ಡ ಒಂದು ದೇವಸ್ಥಾನ ಕಟ್ಟಿದ್ದಾರೆ, ಸ್ವಾಮಿನಾರಾಯಣ ದೇವಸ್ಥಾನ. ಅಲ್ಲಿಗೆ ಹೋಗಿದ್ದೆ. ಪಾರ್ಕ್ ಮಾಡುವಾಗ ಅದುವೇ ಮುಂದೆ ಹೋಗಿ ಹಿಂದೆ ಬಂದು ಕರೆಕ್ಟಾಗಿ ಪಾರ್ಕ್ ಮಾಡಿತ್ತು. ಇನ್ಫ್ರಾಸ್ಟ್ರಕ್ಚರ್ಸ್ ಕೂಡ ಹಾಗೆ ಇರುತ್ತೆ. ಹೌದು, ಅದು ನೋಡುತ್ತೆ ಕ್ಯಾಮ್ರಾದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ವಾ. ಇದು ಏನಕ್ಕೆ ಹೇಳಿದ್ದೀನಿ ಅಂದರೆ, ಇಲಾನ್ ಮಸ್ಕ್, ಸ್ಪೇಸ್ ಎಕ್ಸು, ಟೆಸ್ಲಾ ಇದೆಲ್ಲ ಅವ್ರ ಜಾತಕದಲ್ಲಿ ಹೆಂಗಿದೆ ಗೊತ್ತಾ? ಫ್ರೀ ವಿಲ್ ಇದೆ, ಅದೃಷ್ಟವೂ ಇದೆ. ಹೇಗೆ ಅದು ಕಾಂಬಿನೇಷನ್? ಹೌದು, ಇವಾಗ ನಡೀತಾ ಇರೋದು ರಾಹು ದೇಶ, ಶುಕ್ರ ಭಕ್ತಿ ನಡೀತಾ ಇದೆ ಅವರಿಗೆ. ಈ ರಾಹು ದೇಶ ಶುಕ್ರ ಭಕ್ತಿ ಅವ್ನು ಏನೇ ಇಚ್ಛೆ ಪಟ್ಟರು ಕೂಡ ನಡೀತದೆ. ಅಂಥ ಫ್ರೀ ವಿಲ್ಲು, ಅಂಥ ಒಂದು ಸೈಕಾಲಜಿಕಲ್ ಎಬಿಲಿಟಿ ಅವರಲ್ಲಿದೆ. ಫ್ರೀ ವಿಲ್ಲು ಒಂದು ಆಸೆ ಬಂದಿದೆ, ಒಂದು ಡಿಸೈರ್ ಬಂದಿದೆ, ಒಂದು ಥಾಟ್ ಬಂದಿದೆ, ಒಂದು ಪ್ಲ್ಯಾನ್ ಉದಯವಾಗಿದೆ ಮನಸ್ಸಿನಲ್ಲಿ. ಅದನ್ನು ಹೇಗೆ ಜನಗಳಿಗೆ ಹೇಳಿ ಹೆಂಗೆ ಮಾಡಿಸ್ಕೋಬೇಕು, ಅದಕ್ಕೆ ಸರಿಯಾಗಿ ಬೇಕಾಗಿರ್ತಕ್ಕಂಥ ಸಂಪತ್ತುಗಳು, ಒಂದು ಸೌಲಭ್ಯಗಳೆಲ್ಲ ಸಿಗಬೇಕಲ್ಲ. ಅದಕ್ಕೆ ಪಂಚಭೂತಗಳು ಹೆಲ್ಪ್ ಮಾಡ್ತಾ ಇದೆಯಲ್ಲ. ಮಾರ್ಸಿಗೆ ಹೋಗ್ತಾನಲ್ಲ, ಮಾರ್ಸಿಗೆ ಹೋಗಬೇಕು, ಎಲ್ಲರನ್ನು ಅಲ್ಲಿ ಶಿಫ್ಟ್ ಮಾಡಬೇಕಂತ ಒಂದು ಐಡಿಯಾ ಬಂದಿದೆಯಲ್ಲ ಅವರಿಗೆ. ಮಾರ್ಸ್ ಅಷ್ಟು ಉಚ್ಚವಾಗಿದ್ದಾನೆ ಅವರಿಗೆ, ಅಂಥ ಒಂದು ಸ್ಥಾನದಲ್ಲಿದ್ದಾನೆ. ಆಮೇಲೆ ದಶೆನೂ ಅದಕ್ಕೆ ತಕ್ಕಂಗಿದೆ. ಅವ್ರಿಗೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಆ ಥರ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಸೌಲಭ್ಯಗಳು, ಪ್ರಪಂಚ, ನಮ್ಮ ಭೂಮಿ, ನಮ್ಮ ಪಂಚಭೂತಗಳು ಎಲ್ಲವೂ ಅದಕ್ಕೆ ತಕ್ಕಂಗೆ ಅವರಿಗೆ ಒಳ್ಳೆ ಒಂದು ಸಹಕಾರಗಳನ್ನು ನೀಡ್ತಾ ಇದೆ. ಇನ್ನು ಫ್ರೀ ವಿಲ್ ಅಂದರೆ ಸಾಮಾನ್ಯ ಜ್ಯೋತಿಷ್ಯ ಅಂತ ಅಂದರೆ ಇಂತಿಂಥದ್ದೇ ಫಲ ಇದೆ ಅಂತ ಹೇಳ್ತಾರೆ. ಆದರೆ ಫ್ರೀ ವಿಲ್ ಅದಕ್ಕಿಂತ ಮೀರಿ ತನ್ನ ಸೆಲ್ಫ್ ಅವೇರ್ನೆಸ್ಸು ಅಥವಾ ತನ್ನ ಪ್ರಯತ್ನದಿಂದ ತಾನೇ ಒಂದು ಫ್ರೀ ವಿಲ್ನ ಉಪಯೋಗಿಸಿ ಮಾಡುವಂಥದ್ದು. ತಾನೇ ಉಪಯೋಗಿಸಿ ಮಾಡುವಂಥದ್ದಕ್ಕೆ ಇವಾಗ ಇದು ನಾನು ಎಕ್ಸಾಂಪಲ್ ಹೇಳಿದ್ದು ಎಲಾನ್ ಮಸ್ಕು. ಅವರಿಗೆ ಮಾರ್ಸ್ ಹೆಚ್ಚಿಗೆ ಬಲವಾಗಿರೋದ್ರಿಂದ ಅದೇ ಥರದ ನೆನಪು ಬಂದಿದೆ ಅಂತ. ವಾಹನ ಇಸ್ ಅ ಹಾರ್ಸ್ ಪವರ್, ಇಟ್ ಇಸ್, ಅದು ಕೂಡ ಕನೆಕ್ಟೆಡ್ ಟು ಮಾರ್ಸ್ ಆಯ್ತಲ್ಲ. ಸೊ ಯಾವುದೇ ವಾಹನ ಓಡಿಸ್ಬೇಕಂದ್ರೂ ಕೂಡ ಫೈರು, ಮಾರ್ಸ್ ಅಂದರೆ ಮಂಗಳ ಅಂದರೆ ಫೈರು, ಆ ಶಕ್ತಿಯನ್ನು ಉಪಯೋಗಿಸಿ ಆ ಥರ ನೆನಪು ಬಂದಿದೆಯಲ್ಲ ಫ್ರೀ ವಿಲ್ಲಲ್ಲಿ. ಆ ನೆನಪನ್ನು ಹುಟ್ಟಿಸೋದೇ ಗ್ರಹಗಳು ಅಂತ ನಾವು ಹೇಳೋದು. ಅದೃಷ್ಟ ಅದಕ್ಕೂ ಅದ್ರ ಒಳಗಡೆನೆ ಕಂಡುಹಿಡಿಬೋದು ಜಾತಕದಲ್ಲೇ. ಆ ಥರ ಫ್ರೀ ವಿಲ್ ವಿಚಾರಗಳು ಇವರಿಗೆ ಫ್ರೀ ವಿಲ್ ಬರುತ್ತೋ ಇಲ್ವೋ, ಹಂಗೆ ಹೇಳೋದನ್ನು ಕೇಳಿಕೊಂಡು ಹಂಗೆ ಆ ಜನ್ಮ ತಲುಬಿಡ್ತಾರೋ ಏನೋ, ಅದು ಗೊತ್ತಾಗುತ್ತೆ. ವಿಶೇಷತೆ ಏನೆಂದರೆ ಫ್ರೀ ವಿಲ್ಲಲ್ಲಿ, ಈ ಫ್ರೀ ವಿಲ್ ಬಗ್ಗೆ ಗೊತ್ತಿದ್ದಾಗ, ನಾವು ತೊಂದರೆಗಳಿದ್ದಾಗ ಸುಮ್ಮನೆ ಹೋಗಿ ನಾವು ರಿಸ್ಕ್ ತಗೊಳ್ಳದೆ ಸ್ವಲ್ಪ ಸೇಫ್ಟಿಯಾಗಿ ಗೇಮ್ ಆಡ್ಬೋದು. ಆ ಸೆಲ್ಫ್ ಅವೇರ್ನೆಸ್ಸು ಜ್ಯೋತಿಷ್ಯದಿಂದ ಗೊತ್ತಾಗ್ಬೋದು.